ಕಾಂಗ್ರೆಸ್ನಲ್ಲೇ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಅಥವಾ ಈ ಕಮಿಷನ್ ದಂಧೆ ಇದೆ ಅನ್ನೋದು ಕಾಂಗ್ರೆಸ್ನ ಮಾಜಿ ಶಾಸಕರು ಹೇಳಿರೋದು. ಇದಕ್ಕೆ ಮಾನ್ಯ ಗೃಹ ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಾಸನದ ಉಸ್ತುವಾರಿ ಸಚಿವರ ಮೇಲೆ ನೇರ ಆರೋಪವನ್ನು ಮಾಡಿರುವಂಥ ಮಾಜಿ ಶಾಸಕ ಶಿವರಾಮ್ ಅವರ ಹೇಳಿಕೆಗೆ ಪರಮೇಶ್ವರ್ ಅವರು ಈಗ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಮ್ಮಲ್ಲಿ 40%ಗಿಂತ ಕಮಿಷನ್ ಜಾಸ್ತಿ ಆಗ್ತಿದೆ ಎಂಬ ವಿಚಾರ ಕಾಂಗ್ರೆಸ್ನ ನಾಯಕರೇ ಹೇಳಿರೋದು, ಹಿರಿಯ ನಾಯಕರು ಹೇಳಿರುವಂಥ ಈ ಗಂಭೀರ ಆರೋಪಕ್ಕೆ, ಹಾಸನದಲ್ಲಿ ಉಸ್ತುವಾರಿ ಸಚಿವರ ವಿರುದ್ಧ ಕಮಿಷನ್ ಆರೋಪಕ್ಕೆ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಏನು ಹೇಳಿದ್ದಾರೆ ಹೋಮ್ ಮಿನಿಸ್ಟರ್, ಬನ್ನಿ ನೋಡೋಣ. ಸಿಎಂ ಗಮನಕ್ಕೆ ತಂದಿದ್ರೆ ಒಳ್ಳೇದಲ್ಲ, ಅವರು ಕ್ರಮ ತಗೊಳ್ತಾರೆ. ಒಂದ್ ಕಡೆ ಬಾಲಕೃಷ್ಣ ಅವ್ರ ಹೇಳಿಕೆ, ಇನ್ನೊಂದ್ ಕಡೆ ಶಿವರಾಮ್ ಅವ್ರ ಹೇಳಿಕೆ, ಒಂದ್ ರೀತಿ ಪಕ್ಷಕ್ಕೆ ಮುಜುಗರ ಆಗಲ್ಲ ಸರ್. ಇಲ್ಲಿ ಒಂದ್ ಕಡೆಯಾಗಿ ವೈಯಕ್ತಿಕ ಹೇಳಿಕೆಗಳು, ಅನಿಸಿಕೆಗಳನ್ನೆಲ್ಲ ಎಲ್ಲೋ ಒಂದು ಕಡೆ ಹೇಳಿರ್ತಾರೆ. ಅದನ್ನೇ ನಾವು ಕಾಂಗ್ರೆಸ್ ಪಕ್ಷದ ಹೇಳಿಕೆಯಾಗಿ ತಗೊಳಕ್ಕಾಗೋದಿಲ್ಲ. ಅವ್ರು ವೈಯಕ್ತಿಕವಾಗಿ ಏನೋ, ಈಗ ನನಗೇನೋ ಅನಿಸುತ್ತೆ ವೈಯಕ್ತಿಕವಾಗಿ, ಈಗ ನಾನು ಹೇಳಿದೆ ದೇಶ ಒಗ್ಗೂಡಿಸ್ಬೇಕು, ಒಂದು ರಾಷ್ಟ್ರ ಭಾರತ ಭವ್ಯ ಭಾರತ, ಈಗ ಅದು ನನ್ನ ಅಭಿಪ್ರಾಯ. ಅದಕ್ಕೆ ನಾವು ಬೇರೆ ರೀತಿಯಲ್ಲಿ ಅರ್ಥೈಸಿಕೊಳ್ಳೋದು. ಸಿಎಂ ಗಮನಕ್ಕೆ ತಂದಿದ್ರೆ ಒಳ್ಳೇದಲ್ಲ, ಅವರು ಕ್ರಮ ತಗೊಳ್ತಾರೆ. ಒಂದ್ ಕಡೆ ಬಾಲಕೃಷ್ಣ ಅವ್ರ ಹೇಳಿಕೆ, ಇನ್ನೊಂದ್ ಕಡೆ ಶಿವರಾಮ್ ಅವ್ರ ಹೇಳಿಕೆ, ಒಂದ್ ರೀತಿ ಪಕ್ಷಕ್ಕೆ ಮುಜುಗರ ಆಗಲ್ಲ ಸರ್. ಇಲ್ಲಿ ಒಂದ್ ಕಡೆಯಾಗಿ ವೈಯಕ್ತಿಕ ಹೇಳಿಕೆಗಳು, ಅನಿಸಿಕೆಗಳನ್ನೆಲ್ಲ ಎಲ್ಲೋ ಒಂದು ಕಡೆ ಹೇಳಿರ್ತಾರೆ. ಅದನ್ನೇ ನಾವು ಕಾಂಗ್ರೆಸ್ ಪಕ್ಷದ ಹೇಳಿಕೆಯಾಗಿ ತಗೊಳಕ್ಕಾಗೋದಿಲ್ಲ. ಅವ್ರು ವೈಯಕ್ತಿಕವಾಗಿ ಏನೋ, ಈಗ ನನಗೇನೋ ಅನಿಸುತ್ತೆ ವೈಯಕ್ತಿಕವಾಗಿ, ಈಗ ನಾನು ಹೇಳಿದೆ ದೇಶ ಒಗ್ಗೂಡಿಸ್ಬೇಕು, ಒಂದು ರಾಷ್ಟ್ರ ಭಾರತ ಭವ್ಯ ಭಾರತ, ಈಗ ಅದು ನನ್ನ ಅಭಿಪ್ರಾಯ. ಅದಕ್ಕೆ ನಾವು ಬೇರೆ ರೀತಿಯಲ್ಲಿ ಅರ್ಥೈಸಿಕೊಳ್ಳೋದು.